ಸೊ ಆಗ ನಾನು ಡಿಗ್ರಿ ಮಾಡ್ತಾ ಇರಬೇಕಾದ್ರೆ BBMಲ್ಲಿ. ಸೊ ಐ ವೆಂಟ್ ಟು ಲೋನ್ ICICI ಬ್ಯಾಂಕ್ ಲೋನ್ ಸೇಲ್ಸ್ ಮಾಡಿದೆ. ಟಾಟಾ ಇಂಡಿಕಾಮ್ ಅಂತ ಒಂದು ಕಂಪ್ನಿ ಇತ್ತು ಆವಾಗ, ಲ್ಯಾಂಡ್ಲೈನ್ಸ್, ಅವ್ರದ್ದು ಟೆಲಿಕಾಲಿಂಗ್ ಕೆಲಸ ಮಾಡಿದ್ದೆ. ಅದಾದಮೇಲೆ ಟ್ಯೂಷನ್ಸ್ ಕೊಡ್ತಾಯಿದ್ದೆ, PUC, BCom, BBA ಮತ್ತು ಮಂಗಳೂರು ಯೂನಿವರ್ಸಿಟಿ MBA ಇವ್ರಿಗೆಲ್ಲ. ನಾನು ಟೀಚಿಂಗಲ್ಲಿ ಚೆನ್ನಾಗಿತ್ತು, ಅಕೌಂಟಿಂಗು, ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ತುಂಬ ಈಸಿಯಾಗಿ ಬರ್ತಾಯಿತ್ತು ನನಗೆ. ಸೊ ಐ ಟು ಟೀಚ್ ಅದು ಕೂಡ. ಆಮೇಲೆ CA ಆರ್ಟಿಕಲ್ಶಿಪ್ಪು ಮಾಡ್ತಾಯಿದ್ದೆ. ಓಕೆ. ಅದಲ್ಲದೆ ಬೇರೇನು, ಈಗ ಒಂದು ನರ್ಸಿಂಗ್ ಕಾಲೇಜಸ್ಗೊಂದು ಸಾಫ್ಟ್ವೇರ್ ಸೇಲ್ಸು, ಹಚ್ ಅಂತ ಒಂದು ಕಂಪನಿ ಇತ್ತು ಆವಾಗ, ಈಗ ವೋಡಾಫೋನ್ ಆಗಿದೆ, ಅವ್ರದ್ದು ಡೇಟಾ ಎಂಟ್ರಿ ಜಾಬ್ಸ್ ಮಾಡಿದ್ದೆ. ಸೊ ತುಂಬ ಈ ಥರ ಕೆಲಸ, ಚಿಕ್ಕ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿದ್ದೆ. ಸೊ ನನ್ನ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರಲ್ಲಿ ಲೈಫ್ ಹೇಗಿತ್ತು ಅಂತ ಹೇಳಿದ್ರೆ, ವೆನ್ ಐ ವಾಸ್ 18-19, ಬೆಳಿಗ್ಗೆ 6ರಿಂದ 8 ನಾನು ಟ್ಯೂಷನ್ಸ್ ಕಲಿಸ್ತಾ ಇದ್ದೆ, ರೋಶ್ನಿ ಕೋಚಿಂಗ್ ಕ್ಲಾಸಸ್ ಅಂತ. SDM ಕಾಲೇಜ್ನ ಎಕ್ಸಾಕ್ಟ್ ಅಪೋಸಿಟ್ ಬೆಸೆಂಟ್ ಬಿಲ್ಡಿಂಗ್ನ ಮೇಲ್ಗಡೆ ಇತ್ತು. ಸೊ 6 to 8 2 ಅವರ್ ಕಲಿಸಿದ್ದಕ್ಕೆ ನನಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾಯಿತ್ತು. ಓಕೆ. ಅದಾದಮೇಲೆ ಕಾಲೇಜಿಗೆ ಹೋಗ್ತಾಯಿದ್ದೆ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಮಾಡ್ತಾಯಿದ್ದೆ. ನಂತರ ಸಿಮ್ ಕಾರ್ಡ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಸೊ ಆಕ್ಸಿಡೆಂಟ್ಲಿ ಅದಕ್ಕೂ ಬಂದಿದ್ದು ಏನಂದರೆ, ಸೊ ಸಿಮ್ ಕಾರ್ಡಲ್ಲಿ ನಮ್ಮ ಒಬ್ಬರು ಫ್ರೆಂಡ್ಗೆ ಸಿಮ್ ಬೇಕು ಅಂತ ಕೇಳಿದರು. ಸೊ ಅವರು ಎಲ್ಲೋ ಹೋಗಿದ್ದರು. ಸೊ ಅದನ್ನು ಡೆಲಿವರಿ ಮಾಡಲಿಕ್ಕೆ ಬಂದಿದ್ದ ಪರ್ಸನ್ ವಾಸ್ ಫ್ರಮ್ ಅನದರ್ ಕಾಲೇಜ್, ಹಿ ವಾಸ್ ಆಲ್ಸೋ ಅ ಸ್ಟೂಡೆಂಟ್. ಅವನು ಹೇಳ್ದ, ನನಗೆ 50 ರೂಪೀಸ್ ಕಮಿಷನ್ ಕೊಡ್ತೀನಿ ಇನ್ನು ಬೇರೆ ಫ್ರೆಂಡ್ಸಿಗೆ ಬೇಕಾದರೆ ಅಂತ. ನನ್ನ ಹತ್ರ CDMA ಫೋನ್ ಇತ್ತು. ಸೊ ಅದು ಸಿಮ್ ಚೇಂಜ್ ಮಾಡೋಕ್ಕಾಗ್ತಾಯಿರಲಿಲ್ಲ ಈ ರಿಲಯನ್ಸಲ್ಲಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರದ್ದು ಏರ್ಟೆಲ್ಲು ಅಥವಾ ಈ ಥರ ಇತ್ತು. ಆಗಿನ ಕಾಲದಲ್ಲಿ 2005-06 ಒಂದು ಕಾಲ್ಗೆ 1 ರೂಪಿ, ಮೆಸೇಜಸ್ಗೆ 50 ಪೈಸಾ, ಆ ಟೈಮ್. ಮತ್ತು ಬೇರೆ ದೇಶಕ್ಕೆ, ಬೇರೆ ಸ್ಟೇಟ್ಗೆ ಮಾಡಬೇಕಾದ್ರೆ ಇಟ್ ವಾಸ್ ಅ ರೋಮಿಂಗ್ ಅಂತ ಕನ್ಸಿಡರ್. ಸೊ ಮಣಿಪಾಲ್, ಮಂಗಳೂರಿಂದ ಒಂದು 50 ಕಿಲೋಮೀಟ್ರ್ ಮೇಲೆ, ಮಣಿಪಾಲಲ್ಲಿ ಒಂದು ಸ್ಪೆಷಲ್ ಆಫರ್ ಕೊಟ್ಟಿದ್ರು ಸ್ಪೈಸ್ ಟೆಲಿಕಾಮ್ನವರು. ಅದು ಸ್ಪೈಸ್ ಟು ಸ್ಪೈಸ್ 10 ಪೈಸಾ, ಅದರ್ ಮೊಬೈಲ್ 40 ಪೈಸಾ, 100 ಮೆಸೇಜಸ್ ಫ್ರೀ. ಆ 100 ಮೆಸೇಜಸ್ ಫ್ರೀ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ಗೆ. ಅವಾಗ ಬಿಫೋರ್ ವಾಟ್ಸಪ್ ಬರ ಇದು ಹುಡುಗರಿಗೆ ಕರೆಕ್ಟ್. ಅದು ಶಾರ್ಟ್ ಫಾರ್ಮ್ ಮೆಸೇಜಿಂಗ್ ಎಲ್ಲ ಮಾಡ್ಕೊಂಡಿದ್ವಲ್ಲ, ಶಾರ್ಟ್ ಫಾರ್ಮ್ ಮೆಸೇಜಿಂಗ್, ಬರೀ ರಿಂಗ್ ಕೊಡೋದು. ಕರೆಕ್ಟ್. ಸೊ 4-5 ಫ್ರೆಂಡ್ಸ್ಗೆ ಫೋನ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಹೋಗಿದ್ರು, ನಾನು ಮಾತ್ರ BBAಗೆ ಹೋಗಿದ್ದೆ. ಅಕ್ರಾಸ್ ಕರ್ನಾಟಕ, ತುಮಕೂರು, ಬೆಂಗಳೂರು, ಮೈಸೂರು, ದಾವಣಗೆರೆ ಎಲ್ಲ ಕಡೆ ಇದ್ದರು. ಸೊ ನಾನು ಕೆಲವರಿಗೆಲ್ಲ ಫೋನ್ ಮಾಡಿದೆ, ಈ ಥರ ಆಫರ್ ಇದೆ ಬೇಕಂತ ಹೇಳಿದ್ರೆ ಎಲ್ಲರಿಗೂ ಬೇಕು, ಈ ಕೇಳಿದವರೆಲ್ಲ ಬೇಕು ಹೇಳ್ತಾಯಿದ್ರು. ಸೊ ಐ ಮೇಡ್ ಮೈ ಫಸ್ಟ್ 50 ರೂಪೀಸ್ ಸೆಲ್ಲಿಂಗ್ ಇಟ್ ಟು ಮೈ ಓನ್ ಫ್ರೆಂಡ್ಸ್. MRPಯಲ್ಲೇ ಸೆಲ್ ಮಾಡ್ತಾಯಿದ್ದೆ. ಮತ್ತು ಅವ್ರ ಫ್ರೆಂಡ್ಸ್ಗೆ ಬೇಕು ಅಂತಾಯಿತು. ಸೊ ದೆನ್ ನಾನು 100 ರೂಪೀಸ್ ಆಯಿತು ಕಮಿಷನ್. ಯಾಕಂದರೆ ಅವನು ಜಾಸ್ತಿ ಮಾಡ್ದ, ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ಇವೆಂಚುಲಿ ಐ ಬಿಕೇಮ್ ಅ ಡೀಲರ್ ಮೈ ಸೆಲ್ಫ್. ಮಣಿಪಾಲ್ಗೆ ಹೋಗಿ ನಾನೇ ಒಂದು ತೊಗೊಂಡು ಬೇರೆಯವ್ರನ್ನೆಲ್ಲ ಸಬ್ ಡೀಲರ್ ಮಾಡಿದೆ. ಸೊ ಐ ಸ್ಟಾರ್ಟೆಡ್ ಮೇಕಿಂಗ್ ಆಲ್ಮೋಸ್ಟ್ 600-700 ರೂಪೀಸ್ ಪರ್ ಸಿಮ್ ಕಾರ್ಡ್, ಬಿಕಾಸ್ ಐ ವಾಸ್ ಗೆಟಿಂಗ್ ಇಟ್ ಫ್ರಮ್ ದ ಇದ್ರ ಕಡೆನೇ. ಸೊ ಅದು 1 ಅವರ್ ಆಫ್ ಕೆಲಸ ನನಗೆ. ಮಧ್ಯಾಹ್ನ ಹೋಗಿ ಎಷ್ಟು ಆರ್ಡರ್ಸ್ ಇದೆ, ಸೊ ಬ್ಯಾಂಕ್ ಹೋಗಿ ಡೆಪಾಸಿಟ್ ಮಾಡಬೇಕು, ಮಣಿಪಾಲಿಂದ ಸಿಮ್ಸ್ ಕಳಿಸ್ತಾಯಿದ್ರು. ಸೊ ಬೆಳಿಗ್ಗೆ 6ರಿಂದ 8 ಕೋಚಿಂಗ್ ಟ್ಯೂಷನ್ಸ್ ಕೊಡ್ತಾಯಿದ್ದೆ, ಮಧ್ಯಾಹ್ನವರೆಗೆ ಕಾಲೇಜ್ ಹೋಗ್ತಿದ್ದೆ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟ್. 1 ಅವರ್ ಆಫ್ ಸಿಮ್ ಕಾರ್ಡು. ಅದಾದಮೇಲೆ 2 o'clock-ಇಂದ 6 o'clock-ವರೆಗೆ ಆರ್ಟಿಕಲ್ಶಿಪ್ ಮಾಡ್ತಿದ್ದೆ, CA ಅಂಡರ್. 6ಗೆ ಪುನಃ ಸ್ಟೇಟ್ ಬ್ಯಾಂಕ್ ಅಂತ ಮಂಗಳೂರಲ್ಲಿ ಒಂದು ಜಾಗ ಇದೆ, ಬಸ್ ಸ್ಟಾಪ್ ಅದು, ಅಲ್ಲಿ ಹೋಗಿ ಸಿಮ್ ಕಲೆಕ್ಟ್ ಮಾಡಿ ಕೊರಿಯರ್ ಶಾಪ್ಗೆ ಹೋಗಿ ಎಲ್ಲ ಫ್ರೆಂಡ್ಸ್ಗೆ ಕೊರಿಯರ್ ಮಾಡಬೇಕು. ಬಂದು ಟ್ಯಾಲಿ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ಎಂಟ್ರಿ ಮಾಡಬೇಕು ಎಷ್ಟು ಅಂತ. ಸೊ ನಾನು ಬಿಸ್ನೆಸ್ಗೆ ಮಧ್ಯಾಹ್ನ ಒಂದು ಬ್ಯಾಂಕ್ ಡೆಪಾಸಿಟ್, ಸಂಜೆ ಹೋಗಿ ಕಲೆಕ್ಷನ್, ಡೆಲಿವರಿ ಮತ್ತು ರೆಕಾರ್ಡ್ಸ್ ಮೇಂಟೈನ್ ಮಾಡೋದು. 1 to 1.5 hours ಆಫ್ ಕೆಲಸ. 2 hours ಆಫ್ ಟ್ಯೂಷನ್ ನನಗೆ 2,000 ರೂಪೀಸ್ ಇನ್ಕಮ್. ಐ ಆಮ್ ಟೆಲ್ಲಿಂಗ್ ಅಬೌಟ್ 2005. ಮಧ್ಯಾಹ್ನ 2 to 6 CA ಆರ್ಟಿಕಲ್ಶಿಪ್. ಆ್ಯಕ್ಚುಲಿ ಫುಲ್ ಡೇ ಮಾಡಬೇಕು, ನಾನು ರಿಕ್ವೆಸ್ಟ್ ಮಾಡಿ ಅರ್ಧ ದಿನ ಮಾಡ್ತಾಯಿದ್ದೆ, ಅದಕ್ಕೆ 1,000 ರೂಪಾಯಿ ಕೊಡ್ತಾಯಿದ್ದೆ. ಈ 1 to 1.5 hours ಆಫ್ ನನ್ನ ಸಿಮ್ ಕಾರ್ಡ್ ಬಿಸ್ನೆಸ್, ಐ ಯೂಸ್ ಟು ಮೇಕ್ ಎನಿವೇರ್ ಬಿಟ್ವೀನ್ 25,000 to 35,000 ರೂಪೀಸ್. ಈಗಿನ ಕಾಲಕ್ಕೆ ಮೇ ಬಿ 2 ಲಕ್ಷ, 1.5-2 ಲಕ್ಷ ರೂಪಾಯಿ ಇಕ್ವಲೆಂಟ್. ಕಾಲೇಜಲ್ಲಿ ಇರಬೇಕಾದ್ರೆ ವೆನ್ ಐ ಸ್ಟಾರ್ಟೆಡ್ ಮೇಕಿಂಗ್ ದಟ್ ಟು ಫಾರ್ 1 hour. ಸೊ ನಾನು ರಿಫ್ಲೆಕ್ಟ್ ಮಾಡಿ ನೋಡಿದೆ,
ಯಾಕೆ? ಇಟ್ಸ್ ನಾಟ್ ಬಿಕಾಸ್ ನಾನು ಅಷ್ಟು ಕೆಲಸ ಮಾಡ್ತಿದ್ದೆ, ಎಫರ್ಟ್ ಹಾಕ್ತಾಯಿದ್ದೆ ಅಂತ. ಇಟ್ ಈಸ್ ಬಿಕಾಸ್ ಐ ವಾಸ್ ಯಾರ್ದೋ ಒಬ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೆ. ದಟ್ ಈಸ್ ಪೀಪಲ್ ವಾಂಟೆಡ್ ಟು ಚಾಟ್ ಎಟ್ ಅ ಲೋವರ್ ಕಾಸ್ಟ್. ನಾನು ಅವರಿಗೆ ಒಂದು ಸೊಲ್ಯೂಷನ್ ವಿಚ್ ದೇ ಡಿ ನಾಟ್ ಹ್ಯಾವ್ ಆ್ಯಕ್ಸಸ್ ಟು, ಐ ಕ್ರಿಯೇಟೆಡ್ ಇಟ್. ಸೆಕೆಂಡ್, ಮೋರ್ ಇಂಪಾರ್ಟೆಂಟ್ಲಿ ಆ್ಯಸ್ ಅ ಒಂದು ಆಂಟ್ರಪ್ರೂನರ್ ಆಗಿ ಯೋಚನೆ ಮಾಡಿದರೆ, ಐ ಬಿಲ್ಟ್ ಅ ಸಿಸ್ಟಮ್ ವಿಚ್ ವರ್ಕ್ಡ್ ಫಾರ್ ಮೀ ರಾದರ್ ದನ್ ಐ ವರ್ಕಿಂಗ್ ಫಾರ್ ಇಟ್. ಅಂದರೆ ಒಂದು ಸಿಸ್ಟಮ್ಗೆ ಏನು ಹೇಳ್ತಾರೆ, ವ್ಯವಸ್ಥೆ ಬಿಲ್ಡ್ ಮಾಡೋದು ಇಸ್ ನಾಟ್ ಈಗ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಬಟ್ ಓವರ್ ಅ ಪೀರಿಯಡ್ ಒಂದು ಸ್ವಲ್ಪ ಹೊರದಲ್ಲಿ ಇದು ಸರಿಯಾಗಿ ಆಗ್ತಿಲ್ಲ, ಇದು ಹಿಂಗೆ ಮಾಡಬೇಕು. ಡೀಲರ್ಶಿಪ್ ತೊಗೊಂಡ್ರೆ ನನ್ನದೇ ಆಗುತ್ತೆ, ನಾನು ಮಧ್ಯವರ್ತಿಗಳನ್ನು ಮಿಸ್ ಮಾಡ್ಬೋದು. ಮತ್ತು ಸಬ್ ಡೀಲರ್ಸನ್ನು ಸೆಟಪ್ ಮಾಡೋದು, ಅವ್ರಿಗೆ ಆಫರ್ ಎಕ್ಸ್ಪ್ಲೇನ್ ಮಾಡೋದು, ಅವ್ರಿಗೆ ದೇ ಬಿಕಮ್ ದೇ ವಿಲ್ ವರ್ಕ್ ಫಾರ್ ಮೀ ಆಯ್ತಲ್ವ. ಸೊ ಅದೆಲ್ಲ ಮಾಡೋದು ಸೊ ಬಿಲ್ಡಿಂಗ್ ಆ ವ್ಯವಸ್ಥೆನ ಬಿಲ್ಡ್ ಮಾಡೋದ್ರಲ್ಲಿ ಆ ಆಂಟ್ರಪ್ರಿನರ್ ವುಡ್ ಸ್ಪೆಂಡ್ ಟೈಮ್. ಆ್ಯಂಡ್ ಎಲ್ಲ ಉದ್ಯಮಗಳು ಹುಟ್ಕೊಳ್ಳೋದೇ ಈ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಮತ್ತು ಸಾಲ್ವ್ ಮಾಡ್ಕೊಂಡು ಹೋದಾಗ. ಎನಿಥಿಂಗ್ ಇವಾಗಂತೂ ಇಫ್ ವಿ ಟಾಕ್ ಅಬೌಟ್ ದ ಕಾಮರ್ಸ್ ಹಾಗೆ ಅಲ್ವಾ ಶುರು ಆಗಿದ್ದು. ಎಲ್ಲೋ ಅಂಗಡಿ ಹುಡ್ಕೊಂಡು ಹೋಗಬೇಕು, ನಾವು ಬುಕ್ ಮಾಡಿದ ಜಾಗಕ್ಕೆ ಮನೆಗೆ ಬಂದ್ಕೊಳ್ಳುತ್ತೆ ಅಂತ. ಅದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ 7 minutes ಡೆಲಿವರಿ ಇದೆ, 30 minutes ಡೆಲಿವರಿ ಇದೆ. ಅದು ಐ ಥಿಂಕ್ ಅದು ಬೇರೆನೇ ವರ್ಲ್ಡ್ಗೆ ತೊಗೊಂಡು ಹೋಗ್ಬಿಡ್ತು. ರೈಟ್ಲಿ ಸೆಡ್, ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅಂದರೆ ಅದೇ ಒಂದು ದೊಡ್ಡ ಉದ್ಯಮ ಆಗುತ್ತೆ. ಕರೆಕ್ಟ್. ಸೊ ನನಗೆ ಏನಿಸ್ತಂದರೆ, ಕಾಲೇಜಲ್ಲಿ ಈ ಚಿಕ್ಕ ಪುಟ್ಟ ಲೆಕ್ಕದಲ್ಲಿ ಮಾಡಿದಾಗ ಇಟ್ ಟೋಲ್ಡ್ ಮಿ ದಟ್ ಇಫ್ ಯು ಡು ಬಿಸ್ನೆಸ್ ಇಟ್ ವಿಲ್ ವರ್ಕ್ ಫಾರ್ ಯು. ನೀವು ಇಲ್ಲಾಂದ್ರೆ ಕೆಲಸ ಮಾಡೋದಂದರೆ ಯು ಹ್ಯಾವ್ ಟು ವರ್ಕ್ ಫಾರ್ ಸಮ್ಬಡಿ ಎಲ್ಸ್. ಆ ಥಾಟ್ ಪ್ರಾಸೆಸ್ ವೆರಿ ಕ್ಲಿಯರ್ ಆಗಿ ಪ್ರಾಕ್ಟಿಕಲಿ ವಾಸ್ ಇನ್ ಫ್ರಂಟ್ ಆಫ್ ಮೀ. ಸೊ ಐ ವಾಸ್ ವೆರಿ ಕ್ಲಿಯರ್, ನಾನು ಐ ವಾಂಟ್ ಟು ಗೋ ಇನ್ ಟು ಬಿಸ್ನೆಸ್. ಸೊ CA ಐ ಲೆಫ್ಟ್. ಐ ಥಾಟ್ MBA ಮಾಡಿದ್ರೆ ಐ ವಿಲ್ ಬಿ ಅ ಬೆಟರ್ ಬಿಸ್ನೆಸ್ ಮ್ಯಾನ್. ಬಟ್ ವಾಟ್ ಐ ರಿಯಲೈಸ್ಡ್ ಇಸ್ MBA ಮೇಕ್ಸ್ ಮೀ ಅ ಗ್ರೇಟ್ ಮ್ಯಾನೇಜರ್, ನಾಟ್ ಅ ಬಿಸ್ನೆಸ್ ಮ್ಯಾನ್. ಎಜುಕೇಷನ್ ಲೋನ್ ಬಂತು. ಸೊ 1.5 ವರ್ಷ ಕೆಲಸ ಮಾಡಿದ್ದು ಮೇಯ್ನಾಗಿ ಎಜುಕೇಷನ್ ಲೋನ್ ಇತ್ತು, ಕ್ಲಿಯರ್ ಮಾಡಬೇಕು ಇಮಿಡಿಯೇಟ್ಲಿ. ನಮಗೆ ಅಂದರೆ ಒಂದು ಬಂಡವಾಳ ಹಾಕಲಿಕ್ಕೆ ದುಡ್ಡು ಇರಲಿಲ್ಲ. ಸೊ ದಟ್ಸ್ ವೈ ಐ ಸ್ಟಾರ್ಟೆಡ್. ಬಟ್ ಬುಕ್ ಓದಿದಾಗ ಐ ಫೆಲ್ಟ್ ಲೈಕ್ ನೋ, ಐ ಹ್ಯಾವ್ ಟು ಸ್ಟಾರ್ಟ್ ಇಟ್ ನೌ ಆರ್ ನೆವರ್ ಅಂತ. ಸೊ ದಟ್ಸ್ ಹೌ ಐ ಜಂಪ್ಡ್ ಇನ್ ಟು. ಸೊ ನೀವು ಕೆಲಸಗಾರರಾಗೋದಕ್ಕೆ ರೆಡಿ ಇರಲಿಲ್ಲ, ಉದ್ಯಮಿ ಆಗಬೇಕು ಅಂತಾನೆ ನಿಮ್ಮ ಮನಸ್ಸಿನಲ್ಲಿ ಮೊದಲಿಂದಾನೂ ಇತ್ತು? ಹಾಂ, ಉದ್ಯಮಿ ಅಂತ ಹೇಳೋದಕ್ಕಿಂತ ನನ್ನ ಸ್ವಂತದ್ದು ಉದ್ಯಮಿ ಆಗ್ತೇನೆ ಅಥವಾ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗುತ್ತೆ ಅಂತೇಳಿ ನನಗೆ ಒಂದು ಗ್ಯಾರಂಟಿ ಇರಲಿಲ್ಲ. ಬಟ್ ಆ ಪಾತಲ್ಲಿ ಹೋಗಬೇಕು ಅಂತ ವೆರಿ ಕ್ಲಿಯರ್ ಇತ್ತು.